4 ಜನ ಹುಡುಗರನ್ನ ನೆಕ್ಸ್ಟ್ ಡೇ ರಾತ್ರಿ 10 ಗಂಟೆ ತನ ಮ್ಯಾನ್ ಹ್ಯಾಂಡಲ್ ಮಾಡಿದ್ವಿ. ಅವ್ರು ಕುಡಿಯಕ್ಕೆ ನೀರು ಕೇಳಿದ್ರೆ ನೀರು ಕೊಟ್ಟಿಲ್ಲ, ಊಟಲಿ ಹೊಡೆದಿರಿ, ಬೆಲ್ಟಲಿ ಹೊಡೆದಿರಿ. ಇವತ್ತು ಇವ್ ಹುಡುಗಿಗೆ ಅಂತಂದ್ರೆ ಬಾಯಾಗ ಬಂದಿಕ್ಕಿಟ್ಟು ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಶಣಗೋಡ ಅಂತ ತಿಳ್ಕೊಂಡು ನೀನು ಹೇಳ ಮಗನೇ ಇಲ್ಲ ನೀನು ಎನ್ಕೌಂಟರ್ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಹುಡುಗನ ಮೇಲೆ ಯಾಕೆ ಸರ್ ಮ್ಯಾನ್ ಹ್ಯಾಂಡಲ್ ಮಾಡೋದು? ನಿಮಗೆ ಬೇಕಾ ಇವಾಗ ಶಣಗೋಡ ನಾ ಬಂದೀನಿ, ನನಗೇನ್ ಮಾಡ್ಬೇಕು, ನಿಮ್ಗೇನ್ ಇನ್ಸ್ಟ್ರಕ್ಷನ್ ಅದ, ನಿಮ್ಗೇನ್ ಎನ್ಕೌಂಟರ್ ಮಾಡ್ಬೇಕಾ ಮಾಡ್ರಿ, ನನಗೆ ಒಳಗಿಡ್ಬೇಕಾ ಒಳಗಿಡ್ರಿ, ಏನ್ ಮಾಡ್ಬೇಕು ನನಗ್ ಮಾಡಿ. ಮತ್ತೆ ನಿಮ್ PSI ಅವರು ಬೆಳಿಗ್ಗೆ ಫೋನ್ ಮಾಡ್ತಾರೆ, ಇನ್ನು 5 ಜನರನ್ನ ಕಳಿಸ್ರಿ ಗೌಡ್ರಿ ಅಂತ ತಿಳ್ಕೊಂಡು. ಏನ್ ಸರ್ ಏನ್ ಮಾಡ್ಬೇಕಿದ್ರನ್ನ ನಾನು? ನಮ್ಮ ಹುಡುಗರು ಸ್ಟ್ರೈಕ್ ಮಾಡಿದ್ದಾವೆ ಇಲ್ಲ ಅಂತ ನಾನು ಅನ್ನಲ್ಲ, ನಾನು ಊರಾಗಿಲ್ಲ ಆದ್ರೂ ನನ್ನ ಮೇಲೆ ಕೇಸ್ ಮಾಡ್ರಿ, ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ. ನೀವು ಕೇಸ್ ಮಾಡ್ರಿ, ನಮ್ಮನ್ನು ಜೈಲ್ನಾಗ ಇಡ್ರಿ, ನಮ್ಗೇನ್ ಶಿಕ್ಷೆ ಕೊಡ್ತೀರಿ ಕೊಡ್ರಿ. ಅಮಾಯಕ ಹುಡುಗರು ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ರಾತ್ರಿ ಬಂದೇ ಆಗುತ್ತಾನ ನೀನ್ ಕೇಳಿದ್ರೆ ಕೊಡ್ತಾರೆ, ಕೊಡ್ಲಾರ್ದಾಗ ಕೊಡಿಯಷ್ಟು ಏನ್ ತಪ್ಪು ಮಾಡಿದ್ದಾರೆ? ನಾವೇನ್ ಕಳು ಮಾಡಿವೆ, ನಾವೇನ್ ಮಟ್ಟ ನಡೆಸ್ತೀವಿ, ನಾವೇನ್ ಭಯೋತ್ಪಾದಕಿನ ಚಟುವಟಿಕೆ ಮಾಡ್ತೀವಿ, ಮತ್ತಿನ್ನೇನು 2 ನಂಬರ್ ದಂಧ ಮಾಡಿ ಸಿಗತ್ತಿದ್ವಿ. ಆ ಹುಡುಗನ ಏನ್ಪಂತಂದ್ರೆ ಬಾಯಾಗ ಬಂದೂಕಿಟ್ಟೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಶರಣಗೋಡ ಅಂತ ತಿಳ್ಕೊಂಡು ಹೇಳಂತಂದ್ರೆ ಏನ್ ಸರ್ ಅರ್ಥ ಇದು? ಇಲ್ಲ ನಮಗ ಸರ್ ನಾನು ಒಂದು ಎಂತಂದ್ರೆ 15 ದಿನ ಆಯ್ತು, 15 ದಿನದಿಂದ ನನ್ನ ಫೋನ್ ಟ್ಯಾಪ್ ಆಗ್ಲಿಕ್ಕೆ ನಾನು ಎಲ್ಲಿಗೆ ಹೋಗ್ತೀನಿ ನಿಮ್ ಪೊಲೀಸ್ ಎಲ್ಲ ಫಾಲೋ ಮಾಡಕ್ಕೆ. ನಾನೇನು ಕಳು ಮಾಡಿದೆ, ನಾನೇನು ಭಯೋತ್ಪಾದನೆ ಚಟುವಟಿಕೆ ಮಾಡಿದೆ. ರಾತ್ರಿ 2 ಗಂಟೆಗೆ ಈ PSI ಬಾಪುಗೌಡ ನನ್ನ ಮನೆ ಮುಂದೆ ಬಂದೂಕ್ ತಗೊಂಡು ತಿರುಗಾಡ್ತ. ನಾನು ಕಳು ಮಾಡಿನ, ನಾನೇನು ಭಯೋತ್ಪಾದಕನ, ನಾನೇನು ಮಕ್ಕಳ ನಡೆಸ್ತೇನೆ. ಅರೆ ನನ್ನ ಕ್ಷೇತ್ರಕ್ಕೆ ಏನು ಅನ್ಯಾಯ ಆಗಲ್ಲ ಅಂತ ತಿಳ್ಕೊಂಡು ಹುಡುಗರು ಮಾಡ್ಯಾರ, ನಾನು ಮಾಡಿಲ್ಲ ಅಂತ ನಾನು ಹೇಳಲ್ಲ. ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡಿ ಯಾಕೆ ಸರ್ ಸಬ್ ಇನ್ಸ್ಪೆಕ್ಟರ್ ರಾತ್ರಿ 2 ಗಂಟೆಗೆ ಅಂತ ನಮ್ಮ ಮನೆ ಮುಂದೆ ತಿರುಗಾಡ್ತಕ್ಕಂಥದ್ದು ಏನ್ ತಪ್ಪು ಮಾಡಿ ನಾನು? ಆ ಹುಡುಗನ ಬಾಯಾಗ ಬಂದೂಕಿರ್ತೀರ ಸರ್ ನೀವು? ನಾವು ಯಾರ ಬಳಿ ಕೇಳ್ಬೇಕು ನ್ಯಾಯ? ನಾವು